ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2019 ಮಾಡಲಿದ್ದು ಒಂದು ಮಾರುತಿ ಸುಜುಕಿ ಅವ್ರದ್ದು ಎಸ್ ಕ್ರಾಸ್ ಗಾಡಿ ಸೇಲಿ ಬಂದಿದೆ ವೀಕ್ಷಕರೇ. ಡೀಸೆಲ್ ಇಂಜಿನ್ ಗಾಡಿ ಇರುತ್ತೆ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು. ಅಲ್ಲೇನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದ್ರೆ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಹಾಕೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ರೆ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗೋದು ಅಂತ ಹೇಳ್ತಾ, ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಫೇಸ್ಬುಕ್ ಕಡೆ ಸೇಲ್ ಮಾಡ್ಕೊಬೇಕಾದ್ರೆ ಸೇಲ್ಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನ್ ಆಗಿ ತೆಗೆದ್ಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿದ್ರೆ ವಾಟ್ಸಪ್ ಅಲ್ಲಿ ನಂಬರ್ ಫೋಟೋಗಳು ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಂಡು ವಿಡಿಯೋ ಮಾಡಿ ಯೂಟ್ಯೂಬ್ ಫೇಸ್ಬುಕ್ ಅಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಏನಾದರೂ ಹೇಳೋದಿತ್ತಂದ್ರೆ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ, ಕಾಲ್ ಮಾಡ್ಕೋಬೇಡಿ, ರಿಸೀವ್ ಮಾಡೋದಿಲ್ಲ. ಇನ್ನು ಈ ಗಾಡಿ ಡೀಟೇಲ್ಸ್ ನ ಗಾಡಿ ಅವರು ತಿಳಿಸಿದರೆ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಸರ್ ಎಸ್ ಕ್ರಾಸ್ ಸರ್, ಅದು ನಿಮ್ಮದು ಮಾರುತಿ ಸುಜುಕಿ ಎಸ್ ಕ್ರಾಸ್. ಹೌದು ಸರ್, ಎಸ್ ಕ್ರಾಸ್ ಡೆಲ್ಟಾ ಸ್ಮಾರ್ಟ್ ಹೈಬ್ರಿಡ್ ಓಕೆ, ಪೆಟ್ರೋಲ ಡೀಸೆಲ್ ಸರ್ ಅದು? ಡೀಸೆಲ್ ಸರ್. ಎಷ್ಟು ಮಾಡಲು? 2019 ಓಕೆ, 2019 ಮಾಡಲು ಡೀಸೆಲ್ ಇಂಜಿನ್ ಗಾಡಿ. ಡೀಸೆಲ್ ಇಂಜಿನ್. ಓಕೆ, ಓನರ್ ಎಷ್ಟು ಜನ ಸರ್? ಓನರ್ ಬಂದು ಸರ್ 2 ಜನ ಇದ್ದಾರೆ. ಅದರಲ್ಲಿ 2 ಜನ ಅಂತಂದ್ರೆ ಮೀನ್ಸ್ ನಮ್ಮ ಬ್ರದರ್ ಫ್ರೆಂಡ್ ಅವರೇ ಕಂಪನಿ ಹೆಸರಲ್ಲಿ ತಗೊಂಡಿರೋದು. ಅದು ಹ್ಞೂ ಕಂಪನಿಯಿಂದ ಅವ್ರಿಗೆ ಟ್ರಾನ್ಸ್ಫರ್ ಆಗಿತ್ತು. ನಾನು ಆಮೇಲೆ ಲಾಸ್ಟ್ ಇಯರ್ ನಾನು ತಗೊಂಡೆ ಸರ್. ಅದು ಹ್ಞೂ ರನ್ನಿಂಗ್ ಬಂದ್ಬಿಟ್ಟು ಓನರ್ 2 ಬರುತ್ತೆ, ಬಟ್ ಕಾರ್ಡಲ್ಲಿ 3 ಬರುತ್ತೆ ಆರ್ ಸಿ ಕಾರ್ಡಲ್ಲಿ. ಓಕೆ, ಅಂದರೆ ಈಗ ಆರ್ ಸಿ ಕಾರ್ಡಲ್ಲಿ 3 ಆಗಿದ್ದಾರೆ. 3 ಆಗಿದೆ. ಅಂದ್ರೆ ಕಂಪನಿ ಟು ನಮ್ಮ ಬ್ರದರ್ ಫ್ರೆಂಡ್ ಹ್ಞೂ ಜೊತೆಗೆ ನಾನು ತಗೊಂಡಿದ್ದೆ ಸರ್. ಅದು ಓಕೆ, ಎಷ್ಟು ಹೊಡಿ ಸರ್ ಗಾಡಿ? ಗಾಡಿ 39,000 ಹೇಳ್ತೀನಿ ಸರ್, ಶೋರೂಮ್ ಇಷ್ಟು. ಬರೀ 39,000 ವಿತ್ ಶೋರೂಮ್ ಟ್ರ್ಯಾಕ್ ಇದೆಯಾ? ಹೌದಾ, ಶೋರೂಮ್ ಟ್ಯಾಕ್ಸ್ ಇದೆ, ಚೆಕ್ ಮಾಡ್ಕೋಬೋದು. ಹ್ಞೂ ಓಕೆ, ಇನ್ಸೂರೆನ್ಸ್ ಸರ್? ಇನ್ಶೂರೆನ್ಸು ಸ್ವಲ್ಪ ಲ್ಯಾಪ್ಸ್ ಆಗಿದೆ ಸರ್ ಲಾಸ್ಟ್ ಮಂತ್. ಹ್ಞೂ ನಾನು ಕೊಡೋ ಉದ್ದೇಶದಿಂದ ಇನ್ಶೂರೆನ್ಸ್ ಕಂಟಿನ್ಯೂ ಮಾಡಿಲ್ಲ ಅಷ್ಟೇ, ಮತ್ತೆ ಇನ್ನೇನಿಲ್ಲ. ಅವ್ರು ಚೇಂಜ್ ಮಾಡ್ಕೋಬೇಕಲ್ವಾ, ಹ್ಞೂ ಅದಕ್ಕೋಸ್ಕರ. ಓಕೆ, ಟೈರ್ ಎಲ್ಲ ಆಗಿದೆ ಸರ್ ಮುಂದೆಯಿಂದ? ಟೈರ್ದು ಸರ್ ಟೈರು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಟೈರು ಇನ್ನೂ ಒಂದು ಟೈಮ್ ರಿಪ್ಲೇಸ್ ಆಗಿಲ್ಲ ಗಾಡಿದು. ಹ್ಞೂ ಹ್ಞೂ ಏನು ಶೋರೂಮ್ ಅಲ್ಲಿ ಏನು ಬಂದಿತ್ತು ಅದೇ ಟೈರ್ ಇದೆ, ಟೈರ್ ರಿಪ್ಲೇಸ್ಮೆಂಟ್ ಆಗಬೇಕಾಗುತ್ತೆ ಸರ್. ಓಕೆ, ಅಂದರೆ ಈಗ ಇಂಜಿನ್ ಎಲ್ಲ ಚೆನ್ನಾಗಿದೆಯಲ್ಲ ಹಂಗಾರೆ? ಇಂಜಿನ್ ಎಲ್ಲ ಸರ್ ನಂಗಾರೆ ನಿಮ್ಮ ಗಾಡಿ ಓಡಿಸಿದ್ರೆ ನ್ಯೂ ಕಂಡೀಷನ್ ಅಲ್ಲಿ ಇದೆ. ಹೊಸ ಗಾಡಿ ಏನಿದೆ ಅಷ್ಟೇ ಇರುತ್ತೆ ಸರ್. ಅಂದರೆ ಬಾಡಿಲಿ ಏನಾದರೂ ಟಿಂಕರ್ ಕೆಲಸ ಏನಾದರೂ ಡೆಂಟು ಸ್ಕ್ರಾಚು? ಯಾವುದು ಏನೂ ಆಗಿಲ್ಲ ಸರ್. ಓಕೆ, ಈಗ ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಹಾಕ್ಸಿರಾ ಸರ್? ನಮ್ದು ಲೋನ್ ಇದೆ ಸರ್. ಕ್ಲಿಯರ್ ಮಾಡಿಕೊಡ್ತೀರಾ? ಕಂಟಿನ್ಯೂ ಏನಾದ್ರು ಇದೆಯಾ? ಕ್ಲಿಯರ್ ಮಾಡ್ಕೊಡಿ ಅಂದ್ರೆ ಕ್ಲಿಯರ್ ಮಾಡ್ಕೊಡ್ತೀವಿ, ಇಲ್ಲ ಕಂಟಿನ್ಯೂ ಗಾಡಿ ತಗೊಂಡವ್ರು ಯಾರಾದರೂ ಇದ್ರೆ ಅವರು ಕ್ಯಾಶ್ ಕೊಟ್ಟು ನಾವು ಅನ್ನೋಷ್ಟು ಕೊಡ್ತೀನಿ ಸರ್ ಅಷ್ಟೇ. ಹಾಂ ಹಾಂ ಇಮಿಡಿಯೇಟ್ ಆಗಿ ಕ್ಲಿಯರ್ ಮಾಡಬೇಕು. ಓಕೆ, ಇವಾಗ ಗಾಡಿ ಇರೋದಿಲ್ಲ ಸರ್ ಇದು? ಗಾಡಿ ಲಿಕ್ವಿಡ್ನೆ ಸರ್, ನೆಲಗಡನಲ್ಲಿ ಬರುತ್ತೆ. ಹೌದು, ನೆಲಗಡನಲ್ಲಿ ಗೃಹಲಕ್ಷ್ಮಿ ಲೇಔಟ್. ಓಕೆ, ಈಗ ಗಾಡಿಗೆ ಏನು ಹೇಳ್ತಾರೆ ರೇಟು? ರೇಟು ನಾನು 760 ಹೇಳ್ತಾ ಇದ್ದೀನಿ ಸರ್. 260 ಅಲ್ಲ 760? 760. ಏನು ನೆಗೋಷಿಯಬಲ್ ಇದೆಯಾ? ನೆಗೋಷಿಯಬಲ್ ನಾವು ಮಾಡಿಕೊಡ್ತೀನಿ ಸರ್. ಓಕೆ, ಇನ್ಸೂರೆನ್ಸ್ ಇನ್ಕ್ಲೂಡ್ ಏನಾದರೂ ಆಗುತ್ತಾ, ಏನು ಸಪ್ರೇಟ್ ಇರುತ್ತಾ? ಇನ್ಶೂರೆನ್ಸ್ ಬೇಕಂದ್ರೆ ನಾನೇ ಮಾಡ್ಕೊಡ್ತೀನಿ, ನಮ್ದು ಇನ್ಶೂರೆನ್ಸ್ ಏಜೆನ್ಸಿ ಇದೆ. ಸರಿ, ನಂಬರ್ ಇದೆ ಆಗಿಲ್ಲ ಕಾಂಟ್ಯಾಕ್ಟ್ ನಂಬರು? ಇದೇ ನಂಬರ್ ಸರ್ ನಮ್ಮದು. ಸರಿ ಸರ್, ಓಕೆ.